ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಶುಭ ಗಳಿಗೆಯ ಇವತ್ತಿನ ದಿವಸ ನಾವು ಪುಣೆಯ ಹತ್ತಿರವಾಗಿರತಕ್ಕಂಥ ಆಳಂದಿ ಅಂತ ಒಂದು ಗ್ರಾಮದಲ್ಲಿದ್ದೇವೆ. ಇಲ್ಲಿ ಪಾಂಡುರಂಗ ರುಕ್ಮಿಣಿಯ ಭಕ್ತರಾಗಿರ್ತಕ್ಕಂಥ ಜ್ಞಾನೇಶ್ವರ ಮಾವುಲಿಯವರ ಸಮಾಧಿ ಇದೆ. ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕರಿಕಲ್ಲಿಂದ ಎಲ್ಲ ರೀತಿಯಾಗಿ ಅಚ್ಚುಕಟ್ಟಾಗಿ ಕೆತ್ತಿರ್ತಕ್ಕಂಥ ಒಂದು ಸುಂದರವಾದ ದೃಶ್ಯ ನೀವು ಎಲ್ಲ ಕಾಣ್ಬೋದು. ಈಗ ಒಳಗಡೆ ಯಾವುದೂ ಮೊಬೈಲ್ ಬಿಡೋದಿಲ್ಲ. ಇಲ್ಲೊಂದು ಔದಂಬರ ವೃಕ್ಷ ಅಂತ ಇದೆ ಫ್ರೆಂಡ್ಸ್, ಎಲ್ಲರೂ ನೋಡ್ಬೋದು, ಕಾಣಿಸ್ತಾ ಇದೆ. ಇದು ಸ್ವಲ್ಪ ತಪ್ಪಲು ಅವೆಲ್ಲ ಕೆಳಗಡೆ ಬೀಳಬಾರ್ದು ಅಂತೇಳಿ ಒಂದಿಷ್ಟು ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ. ಬೇಸಿಗೆಯಲ್ಲಿ ನೋಡ್ತಕ್ಕಂಥದ್ದು ಒಂದು ನದಿ ತುಂಬ ಚೆನ್ನಾಗಿ ಹೊರಗಡೆ ನದಿ ಇದೆ. ಹಾಗೂ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಪೂಜಾರಿ ಅವರು ಹಾಗೂ ಉಮೇಶ್ ಸೇಠ್ ಅವರು ಮತ್ತು ಗೋವಿಂದ್ ಅವರು ಹಾಗೂ ರವಿ ಪ್ರಕಾಶ್ ಪಾಠಕ್ ಅವರು ಎಲ್ಲರೂ ಆತ್ಮೀಯ ಮಿತ್ರ ಆಗಿರ್ತಕ್ಕಂಥವ್ರು ಎಲ್ಲರೂ ಬಂದು ಇಲ್ಲಿ ದರ್ಶನ ಪಡೆದಿದ್ದೀವಿ. ಹಾಗೂ ಇಲ್ಲಿ ಏನಪ್ಪ ಅಂತಂದರೆ ಪಟ್ಟಣ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಪುಣ್ಯದ ಗಳಿಗೆ ಅಂದರೆ ಇವತ್ತು ನಾಳೆ ತುಕಾರಾಮ ಅವರದ್ದು ಜಯಂತಿ ಇದೆ. ಹಾಗಾಗಿ ನಮ್ಮ ಜನ್ಮಾಂತರಗಳ ಸುದಿನ ಒಂದು ಪುಣ್ಯದ ದಿನ ಅಂತ ಅನ್ಕೋಬೋದು. ಇವತ್ತು ನಾವು ಈಗ ವಯಸ್ಸಾಗಿರ್ತಕ್ಕಂಥವ್ರು ಅಲ್ಲಿಂದ ಪಾದಯಾತ್ರೆಯಿಂದ ಅಲ್ಲೇಗಾಂವ್ ಭಾಳ ತುಂಬ ದೂರದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ವಯಸ್ಸಿನ ಮಿತಿ ಅಂತರನೇ ಇಲ್ಲ. ಇಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಮಾವುಲಿಯಿಂದ ಭಕ್ತರಾಗಿರ್ತಕ್ಕಂಥವ್ರು ನಡ್ಕೊಂಡು ಬಂದಿದ್ದಾರೆ. ಇವರಿಂದ ಕೇಳಿ ಇಲ್ಲಿಂದ ತಿಳ್ಕೊಳ್ಳೋಣ, ಒಂದು ಚಿಕ್ಕ ಪ್ರಯತ್ನ ಮಾಡೋಣ. संत माऊलीच्या बारेमध्ये काहीतरी राहिलं तर सांगा. माहिती सांगायची का? हां, माहिती सांगा. 750 वर्ष समाधी घेऊन माऊलीला 750 वर्ष बरेच माणसं गेली माऊलीनं. कमलाकर बामणाचा मुलगा होता, त्याचं पोरग होतं गोपाळ, त्याला जिवंत केलं. असे 2 वर्ष 8 महिने ते दिंडे चालले, ते 5 महिने जवळजवळ काशी हे ते सगळं करून त्याचे ग्रंथ दत्तभोग टेकोला मिळते ते ग्रंथसुद्धा आणखी. तर असे काय काय जे नाव आले नाहीत, पण बरेच असे मेलेले माणसं जिवंत केले. हे इतकी ताकद आहे. माऊली म्हणजे कृष्णाचा अवतार आहे, दुसरं कोण नाही, कृष्ण आहे असं. आणि विशेष बरं का, 750 वर्षी एक समाधी, अशी 108वा नंबर आहे समाधीचा. अशा समाधी होऊन गेले 7वा नंबर. ಇಲ್ಲಿಂದ ಮೇನ್ ಎಂಟ್ರೆನ್ಸ್ ಪ್ರವೇಶ ದ್ವಾರ ಇದೆ, ಮಹಾದ್ವಾರ ಇದೆ. ಬ್ಯಾಕ್ ಸೈಡು ನದಿ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಏನಪ್ಪ ಅಂತಂದರೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಇಲ್ಲಿ ಪಲ್ಲಕ್ಕಿ ಇದೆ, 2 ಪಲ್ಲಕ್ಕಿ ಇದೆ, ಪೇಟೆ ಇದೆ. ದಾನ ಮಾಡ್ಬೋದು. ಪೇಟೆ ಏನಪ್ಪ ಸೇವೆ, ಪಲ್ಲಕ್ಕಿ ಸೇವೆ ಇದ್ದರೆ ಪಲ್ಲಕ್ಕಿ ಸೇವೆ ಕೂಡ ಮಾಡ್ಬೋದು. ಹಾಗಾಗಿ ತುಂಬ ಅಚ್ಚುಕಟ್ಟಾಗಿ ಇದೆ. ಪುರಾತನವಾದ ದೇವಾಲಯ, ಮನಸ್ಸಿಗೆ ಒಂದು ನೆಮ್ಮದಿ ಕೊಡ್ತಕ್ಕಂಥ ಪ್ಲೇಸ್ ಅಂತಂದರೆ ಆಳಂದಿ, ದೇವು ಆಳಂದಿ ಅಂತ ಕರೀತಾರೆ. ಪುಣೆಯಿಂದ ಕೇವಲ 30 ರಿಂದ 40 ಕಿಲೋಮೀಟರ್ ಹತ್ತಿರ ಇದೆ. ಜೈ ಶ್ರೀರಾಮ್.